ಆಲೋಚನೆ ಮಾಡಬೇಕು. ಮಹಾಭಾರತ ಎಲ್ಲರೂ ಮುಟ್ಲಿಕ್ಕೆ ಶುರು ಮಾಡಿದ್ದಾರೆ. ನೀವು ನೋಡಿದ್ರೆ ಮುಟ್ಟಲ್ಲ ಅಂದ್ರಲ್ಲ ಅಂತ. ಮಹಾಭಾರತವನ್ನು ಎಲ್ಲರೂ ಅಧ್ಯಯನ ಮಾಡಿದ್ದಾರೆ. ಹಾಗಾದ್ರೆ ಮಹಾಭಾರತ ಮುಟ್ಟಲ್ಲ ಅಂದ್ರೆ ಅಭಿಪ್ರಾಯ ಏನು? ಭಗವಂತ ಮಹಾಭಾರತ ಯಾವ ಉದ್ದೇಶದಿಂದ ಬರದ ಅದನ್ನು ಮುಟ್ಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಅದನ್ನು ಮುಟ್ಟೋರು ಬಹಳ ಕಡಿಮೆ ಜನ ಇದ್ದಾರೆ. ಆ ಸಮಸ್ಯೆಯನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ನಾರದರು ಸ್ವತಃ ಇದನ್ನು ಅನಾಲಿಸಿಸ್ ಮಾಡಿದರು. ಸ್ವಾಮಿ ವೇದವ್ಯಾಸ, ನೀನು ಮಹಾಭಾರತ ಬರೆದ ಉದ್ದೇಶ ಏನು? ಜಗತ್ತಿಗೊಂದು ಆಧ್ಯಾತ್ಮಿಕವಾದ ಪ್ರಪಂಚ ಸಿಗಲಿ ಅಂತ. ಇವತ್ತು ನಮಗೆ ಹೊಸ ಹೊಸ ಪ್ರಪಂಚ ಸಿಗ್ತಾ ಇದ್ದಾರೆ. ಚಂದ್ರಯಾನ ಆಯಿತು, ಮಂಗಳಯಾನ ಆಯಿತು, ಸೂರ್ಯಯಾನ ಆಯಿತು, ಮೇಲಿಂದ ಹೇಳ್ತಾ ಇದ್ದೀನಿ. ಕೆಳಗೆ ಹೋದರೆ ಸಮುದ್ರಯಾನ ಆಯಿತು, ಸಮುದ್ರದ ಒಳಗಿರೋ ಜಲಚರ ಪ್ರಾಣಿಗಳನ್ನು ಹುಟ್ಟಲು ಶುರುವಾಯಿತು. ಭೂಮಿ ಒಳಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಅದನ್ನು ಕೊರೆದ್ರು, ಖನಿಜಗಳನ್ನು ಹುಡುಕಿದ್ರು. ಎಲ್ಲ ಆಗ್ತಾ ಇದೆ. ಎಲ್ಲ ಆದರೆ ಒಂದು ಆಗ್ತಾ ಇಲ್ಲ. ಯಾವುದದು? ಬಹುಸಂಖ್ಯೆಯಲ್ಲಿ ಆಗ್ತಾ ಇಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಆಗ್ತಿರ್ಬೋದೇನೋ. ಆಧ್ಯಾತ್ಮಿಕವಾದ ಒಂದು ಯಾನ ಆಗ್ತಾ ಇಲ್ಲ. ಮನುಷ್ಯನ ಹುಟ್ಟಿನ ರಹಸ್ಯ ಏನು? ಯಾಕೆ ಮನುಷ್ಯ ದೇಹಕ್ಕೆ ಬಂದಿದ್ದಾನೆ? ಅಥವಾ ಮನುಷ್ಯ ದೇಹ ಒಂದು ಬಾರಿ ಬರ್ತದ, ಬಾರಿ ಬಾರಿ ಬರ್ತದ? ಬಂದಾಗ ಅದರದ್ದೇ ಆದ ಏನಾದರೂ ಒಂದು ಅರ್ಥ ಇದೆನಾ? ಪ್ರಯೋಜನ ಇದೆ ಅಂದ್ರೆ ಏನು ಪ್ರಯೋಜನ? ಅದನ್ನು ಸಾರ್ಥಕ ಪಡಿಸ್ಕೊಳ್ಳೋದು ಹೇಗೆ? ಯಾಕೆ ದೇವರು ಮನುಷ್ಯ ದೇಹವನ್ನು ಕೊಟ್ಟು ಜೀವನ ಕಳಿಸ್ತಿದ್ದಾನೆ? ಯೋಚನೆ ನಾವು ಮಾಡಬೇಕಾದದ್ದೇ ಅಲ್ಲ. ಇಂಥ ಯೋಚನೆಯಲ್ಲಿ ಸಿಕ್ಕ ಉತ್ತರ ಏನು? ಆಧ್ಯಾತ್ಮಿಕವಾಗಿ ಚರ್ಚೆ ಮಾಡಿದಾಗ ಭಗವಂತನ ಜ್ಞಾನ ಸಂಪಾದನೆ ಬಿಟ್ಟು ಬೇರೆ ಏನು ಪ್ರಯೋಜನ ಇಲ್ಲಂತ ಮನುಷ್ಯ ದೇಹಕ್ಕೆ. ಇನ್ನೇನು ಲಾಭ ಅಂತ ಭಾವಿಸಬಾರ್ದು. ಮನುಷ್ಯ ಅನುಭವಿಸುವ ಕಾಮ, ಸುಖ, ದುಃಖ ಇವ್ಯಾವುದು ಮನುಷ್ಯ ದೇಹದ ಲಾಭ ಅಲ್ಲ ಅಂತ. ಲಾಭ ಯಾವುದು ಅಂತ ಪ್ರಶ್ನೆ. ಇವತ್ತು ಎಲ್ಲದಕ್ಕೂ ಲಾಭದ ಯೋಚನೆ ಮಾಡ್ತೇವೆ. ಏನು ತಗೊಳ್ಬೇಕಾದ್ರೂ ಲಾಭ ಯೋಚನೆ ಮಾಡ್ತೀವಿ. ಅದರಲ್ಲಿ ಎರಡು ತರಹ. ಬಹಳ ವಿತ್ತವನ್ನು ಕೊಟ್ಟು ತಗೊಳ್ಬೇಕಾದ್ರೆ ಆಲೋಚನೆ ಜಾಸ್ತಿ, ಅಂದ್ರೆ ಅತಿ ಹೆಚ್ಚು ಹಣ ಖರ್ಚು ಮಾಡಿ ಬಹುವಿತ್ತಮಯ ಆಯಾಸ ಸಾಧ್ಯವಾದ್ರೆ ಯಾಕೆ ಮಾಡು 10 ಸಲ ಯೋಚನೆ ಹಾಕ್ತಾನೆ. ಕಡಿಮೆ ವಿತ್ತ ವ್ಯಯದಿಂದ ಮಾಡೋದಾದ್ರೆ ಅಡ್ಡಿಯಿಲ್ಲ ಬಿಡುವುದಂತ. ಇಷ್ಟೆಲ್ಲ ಚರ್ಚೆ ಮಾಡೋ ನಮಗೆ ಮನುಷ್ಯ ದೇಹದ ಸೃಷ್ಟಿಯ ಲಾಭ ಏನು ಅಂತ ಚರ್ಚನೆ ಮಾಡದೇ ಇದ್ರೆ ಹೇಗೆ? ವಿವಾಹ ಆಯಿತು, ಮಕ್ಕಳು, ಮತ್ತೆ ಮನೆ, ಇನ್ಯಾವುದೋ ಒಂದು ಕೆಲಸ, ಶಿಕ್ಷಣ, ರಿಟೈರ್ಡ್ ಆಯಿತು, ಮುಂದೇನು? ಏನು ಗೊತ್ತಿಲ್ಲ, ಏನು ಗೊತ್ತಾಗ್ತಾ ಇಲ್ಲ ಮನುಷ್ಯನಿಗೆ. ಹಾಗಾದ್ರೆ ಇದರ ಲಾಭ ಏನು ಅಂತ. ಇಷ್ಟಕ್ಕೆ ಇದರ ಲಾಭನ ಆಹಾರ, ಅದರ ಜೊತೆಗೆ ವಿಹಾರ, ಮೈಥುನ, ಇವೆಲ್ಲ ಪ್ರಾಣಿ ಸಾಮಾನ್ಯವಾಗಿದೆ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್. 4 ಕಾಲಿನ ಪ್ರಾಣಿಗಳಿಗೂ ಸಾಮಾನ್ಯವಾಗಿದೆ. ಮನುಷ್ಯ ದೇಹ ಪಡ್ಕೊಂಡವನಿಗೆ ಒಂದು ಅಸಾಧಾರಣವಾದ ಲಾಭ ಏನು? ಇದೇ ಲಾಭ, ಜ್ಞಾನವೇ ಲಾಭ. ಅಂಥ ಜ್ಞಾನ ಸಂಪಾದನೆ ಮಾಡಬೇಕು. ಅದಕ್ಕೆ ಭಗವಂತ ಮಹಾಭಾರತದಂಥ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟ. ಜ್ಞಾನಕ್ಕಾಗೇ ಕೊಟ್ಟ. ಈ ಜ್ಞಾನಕ್ಕಾಗೇ ಕೊಟ್ಟ ಮಹಾಭಾರತ ಗ್ರಂಥ ಏನಾಗಿಬಿಡ್ತು ಅಂದ್ರೆ, ಒಂದು ಹಂತದ ಬುದ್ಧಿವಂತಿಕೆ ಇರೋರು ಅದನ್ನು ಮುಟ್ಲಿಕ್ಕೆ ಶುರು ಮಾಡಿದ್ರು. ರೀಚ್ ಅಡ್ಡಿ ಇಲ್ಲ, ಇದೇ ಮಹಾಭಾರತದ ನಿಜವಾದ ಅರ್ಥ ಅಂತ ಮುಟ್ಟಿಬಿಟ್ರು. ಇನ್ನೊಂದು ಹಂತದ ಜನ ಇದ್ದಾರೆ. ಮಹಾಭಾರತ ಓದಿದಾಗ ಅವ್ರಿಗೆ ಏನು ಅನ್ನಿಸ್ಲಿಕ್ಕೆ ಶುರು ಆಯಿತು ಅಂದ್ರೆ, ವೇದವ್ಯಾಸರು ಸ್ವಲ್ಪ ಸರಿಯಾಗಿ ಬರಿಬೇಕಾಗಿತ್ತು ಬಿಡ್ರಿ, ಹಿಂಗೆ ಶುರು ಮಾಡಿದ್ದು. ಈ ಅಣ್ಣ ತಮ್ಮಂದ್ರ ಜಗಳ ಈ ಪರಿ ಹೇಳ್ತಾರೆ, ಛೇ 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 ಛೇ, ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತು. ಇದು 2ನೇ ವರ್ಷ ಎಷ್ಟು ಸಲ ಯುದ್ಧ ಮಾಡ್ತಾರೆ. ಅರೆ, ಒಂದು ಕುರುಕ್ಷೇತ್ರದ ಸಿಂಹಾಸನದ ಸಲುವಾಗಿ ಇಷ್ಟು ಹೋರಾಟ ಬೇಕಿತ್ತ? ನೋಡಿದ್ರೆ ನನಗನ್ನಿಸ್ತದೆ ಭೀಮಸೇನನ ಪರಾಕ್ರಮ ಭಾರಿ ಇತ್ತು. ವೇದವ್ಯಾಸರು ಹೇಳೋ ಹಾಗೆ ಮನಸ್ಸು ಮಾಡಿದ್ರೆ ಇನ್ನೊಂದು ಭಾರತನೇ ಸೃಷ್ಟಿ ಮಾಡ್ಕೋಬಹುದಾಗಿತ್ತು ಇದು ಮತ್ತೊಂದು ವರ್ಷಕ್ಕೆ. ಹಿಂಗೆ ಮಹಾಭಾರತ ಅಧ್ಯಯನ ಮಾಡಿದವರೆಲ್ಲ ಮಹಾಭಾರತ ನಮಗೊಂದು ಮೆಸೇಜ್ ಕೊಡ್ತಿದೆ ಅಂತ ವಿಚಾರ ಮಾಡೋದಕ್ಕಿಂತ ಹೆಚ್ಚಾಗಿ
ಹಿಂಗಾಗ್ಬೇಕಿತ್ತು ಅಂತ ಹೇಳೋರೇ ಜಾಸ್ತಿ. ಸ್ವಲ್ಪ ವೇದವ್ಯಾಸರು ಯಾಕೋ ಎಡವಿ ಬಿಟ್ರು ಈ ವಿಷಯದಲ್ಲಿ. ವೇದವ್ಯಾಸರನ್ನು ಎಡವಿ ಬಿಟ್ರು ಅಂತ ಹೇಳುವ ಇವ ಮೊನ್ನೆ ಬಂದವ ಕ್ರಿಸ್ತ ಪೂರ್ವದಲ್ಲಿ ಯಾವಾಗಲೂ ಕಾಲ ಕಳೆಯುವ ಇವ ಕ್ರಿಸ್ತ ಅನ್ಕೊಂಡು ಇವನಿಗೆ ವಿಶ್ವಾವಸು ಸಂವತ್ಸರದ ಪರಿಚಯನೇ ಇಲ್ಲ. ಕ್ರಿಸ್ತದ ನಂತರದಲ್ಲೇನೆ ಎಲ್ಲ ನಾಗರಿಕ ಸಮಾಜ ಬಂತು ಅಂತ ಪಠ್ಯ ಪುಸ್ತಕಗಳಲ್ಲಿ ಜಗತ್ತಿಗೆಲ್ಲ ಅಧ್ಯಯನ ಮಾಡ್ಲಿಕ್ಕೆ ಹೇಳಿದವರು ಇವ ವೇದವ್ಯಾಸರ ಬಗ್ಗೆ ಅಳಿಲಿಕ್ಕೆ ಶುರು ಮಾಡಿಬಿಟ್ಟೆ. ಇದು ಹಿಂಗಿದೆ ಕಥೆ. ಆದರೆ ನಾರದರು ಅಂತಾರೆ, ಮಹಾಭಾರತದ ರಚನೆ ಮಾಡುವಾಗಲೇ ವ್ಯಾಸರೇ ನೀವು 3 ಭಾಷೆಯಿಂದ ಮಾಡಿಬಿಟ್ರಿ. ಹಾಗಾಗಿ ಕೆಲವು ಜನಗಳಿಗೆ ಅದನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. 3 ಭಾಷೆ, ಒಂದು ದರ್ಶನ ಭಾಷೆ, ಒಂದು ಗುಹ್ಯ ಭಾಷೆ, ಇನ್ನೊಂದು ಸಮಾಧಿ ಭಾಷೆ ಅಂತ. ಈ 3 ಲ್ಯಾಂಗ್ವೇಜ್ಗಳನ್ನು ಮಹಾಭಾರತ ರಚಿಸುವಾಗ ವ್ಯಾಸರು ಅಪ್ಲೈ ಮಾಡಬೇಕು. ಹಾಗಾಗಿ ಮಹಾಭಾರತ ಓದೋರಿಗೆ ಯಾವುದು ನಿಜವಾಗಲೂ ಇಲ್ಲಿ ನಿಜ ಅಭಿಪ್ರಾಯ ಏನು ಅಂತ ತಿಳಿಲಿಕ್ಕೆ ಆಗಲಿಕ್ಕಿಲ್ಲ. ಅದು ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತು. ಒಂದು ಸಣ್ಣ ಕಥೆ ಹೇಳ್ತಾರೆ. ದುರ್ಯೋಧನ ಬಂದ, ಸಭೆ ಒಳಗೆ ಬರ್ತಿದ್ದಾಗ ರಾಜಸೂಯಾಗ ಮುಕ್ತಾಯ ಆಗಿತ್ತು. ಅವರು ಬರುವಾಗ ಒಂದು ಎದುರುಗಡೆಯಲ್ಲಿ ಹಿಂದೆಲ್ಲ ಸಭೆಗಳ ಮಂಟಪಗಳ ನಿರ್ಮಾಣ ಮಾಡಿದಾಗ ಈ ಥರದ ಶೋ ಮಾಡುತ್ತಿರ್ತಿತ್ತು. ಅಲ್ಲೊಂದು ನೀಲಮಣಿಯ ಕೆಳಗಡೆಯಲ್ಲಿ ಚಿತ್ರ ತೆಗೆದಿದ್ದ ಮಯಾಸುರ, ಅದು ಮಯ ನಿರ್ಮಾಣ ಮಾಡಿತ್ತು. ಅದು ನೀಲಮಣಿ ಖಚಿತವಾದ ಒಂದು ಶೋ, ಒಂದು ಹೂವು ಸ್ಫಟಿಕ ಮಣಿಗಳನ್ನು ಸುತ್ತಲೂ ಜೋಡಿಸಿದ್ದಂತೆ. ದುರ್ಯೋಧನಿಗೆ ಏನು ಅನಿಸ್ತದಲ್ಲಿ ಅಂದರೆ ಇಲ್ಲಿ ನೀರಿದೆ ಅಂತ ಅನಿಸ್ತಂತೆ. ಹಾಗಾಗಿ ಆತ ಇಲ್ಲಿ ಕಾಲಿಡಬೇಕೋ ಬೇಡವೋ, ಕಾಲಿಟ್ರೆ ಎಲ್ಲಿ ನೀರೆಲ್ಲ ಬಂದು ಬಟ್ಟೆಗೆ ತಾಕ್ತದೋ ಅಂತ ಬಟ್ಟೆ ಮೇಲೆತ್ತಿ ನಿಧಾನ ಕಾಲಿಡ್ತಾರೆ. ನೋಡಿದ್ರೆ ಅಲ್ಲಿ ನೀರೇ ಇಲ್ಲ. ಅದೇ ಥರದ್ದು ಮುಂದೊಂದು ಹೂ ತೆಗೆದಿದ್ದಂತೆ, ಅದೊಂದು ಶೋ ಥರ ಮಾಡಿದ್ದಾನೆ. ಅಲ್ಲಿ ನಿಜವಾಗಲೂ ನೀರಿದೆ, ಅದು ಸ್ಫಟಿಕದಿಂದ ನಿರ್ಮಾಣ ಮಾಡಿದ್ದು, ಸುತ್ತಲೂ ನೀಲಮಣಿ ಹಾಕಿದ್ದಂತೆ. ಅಲ್ಲಿ ನಿಜ ನೀರಿದೆ, ಹಿಂದೆ ನಿಜ ನೀರಿಲ್ಲ, ನೀರಿದೆ ಅನ್ನೋ ಭ್ರಮೆ ಬಂತು. ಕಾಲಿಟ್ಟ, ಅರೆ ನೀರೇ ಇಲ್ವಾ ಇಲ್ಲಿ ಅಂತ ಮೆಲ್ಲನೆ ಬಟ್ಟೆ ಕೆಳಗಿಟ್ಟ. ಮುಂದೆ ಹೋದ, ನಿಜವಾಗ್ಲೂ ನೀರಿದೆ, ಹಿಂದೆ ಇರ್ಲಿಲ್ಲಲ್ಲ, ಇಲ್ಲೂ ಇಲ್ಲ ಅಂತ ಕಾಲಿಟ್ಟ, ಜಾರಿಬಿದ್ದ. ನೋಡಿ, ಹಿಂಗೆ ನಿಮಗೇನಾದ್ರೂ ಮಹಾಭಾರತ ಕಥೆ ಹೇಳಿಕ್ಕೆ ಶುರು ಮಾಡಿದ್ರೆ ಈಗ ಮೈಂಡ್ ಡೈವರ್ಟ್ ಆಗ್ತದೋ ಇಲ್ಲೋ. ನಮಗವ್ನು ಬಿದ್ದದ್ರ ಬಗ್ಗೆ ಖುಷಿ ಜಾಸ್ತಿ, ಅವ ಭ್ರಮಿಸಿದ್ರ ಬಗ್ಗೆ ಖುಷಿ ಜಾಸ್ತಿ. ಆದರೆ ವೇದವ್ಯಾಸರಿ ಇನ್ಸಿಡೆನ್ಸ್ ಹೇಳಿದ್ದು ಯಾಕೆ ಗೊತ್ತೇನು? ಈ ಎರಡನ್ನು ನಿಯಂತ್ರಿಸ್ತಾ ಇದ್ದವನು ಅದೇ ಸಭೆಯಲ್ಲಿ ಎತ್ತರದಲ್ಲಿ ಕೂತಿದ್ದ ಕೃಷ್ಣ ಅಂತ ಹೇಳಬೇಕಾಗಿರುತ್ತೆ. ನೀರಿದ್ದ ಜಾಗದಲ್ಲಿ ನೀರಿಲ್ಲ ಅಂತ ಭ್ರಮೆ ಹುಟ್ಟಿಸ್ತಾನೆ, ನೀರಿಲ್ಲದ ಜಾಗದಲ್ಲಿ ನೀರಿದೆ ಅಂತ ಭ್ರಮೆ ಹುಟ್ಟಿಸ್ತಾನೆ. ಹಾಗಾದ್ರೆ ಆ ಭ್ರಮೆ ಯಾರಿಂದ ಬಂತು? ಅದು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃದ್ವೇದ ವಿದೇವಚಾಂ. ನಿನ್ನ ಬದುಕಿನುದ್ದಕ್ಕೂ ನೀರಿಲ್ಲದನ್ನ ನೀರಿದೆ ಅಂತ ನೀನು ಒಳಗೆ ಬೀಳ್ತಿ, ನೀರಿಲ್ಲದಲ್ಲಿ ನೀರಿಲ್ಲ ಅಂತ ಬೀಳ್ತಿ. ನೀನು ದುರ್ಯೋಧನಿಗೇನು ಹೊರತಲ್ಲ, ನಿನ್ನೊಳಗೆ ಭ್ರಮೆ, ಅಜ್ಞಾನ, ಅನ್ಯಥಾಜ್ಞಾನ ಎಲ್ಲ ನನ್ನ ಕಂಟ್ರೋಲ್ ಇದೆ. ನೋಡಿ, ಈ ಕಥೆಯನ್ನು ಈ ಆಂಗಲ್ ಅಲ್ಲಿ ನೋಡೋದು ಹೇಗಿದೆ, ಈ ಕಥೆಯನ್ನು ಅವನು ಬಿದ್ದ ಅಂತ ನಾವು ಕೇಳಿ ನಗೋದು ಹೇಗಿದೆ, ಯೋಚನೆ ಮಾಡ್ರಿ ಅಂತ. ಇಷ್ಟು ಬುದ್ಧಿ ಹೋಗಲ್ಲ ನಮಗೆ. ಇದನ್ನು ಆಲೋಚಿಸಿ ವೇದವ್ಯಾಸರನ್ನು ನಾರದರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀನು ಮಹಾಭಾರತದ ಸೀರಿಯಲ್ ಹ್ಯಾಕ್ ತೆಗೆದಿದಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಬೇರೆ ಕೊಡಲಿಲ್ಲ, ಅಡ್ವರ್ಟೈಸ್ಮೆಂಟೇ ಇಲ್ಲ. ಹಂಗೆ ಮಹಾಭಾರತದ ಅದ್ಭುತವಾದಂತಹ ನಿರ್ದೇಶನ ಮಾಡಿದ್ದೀ ಸ್ವಾಮಿ. ಎಂಥ ವ್ಯಕ್ತಿಯು ಮಹಾಭಾರತವನ್ನು ಓದುವಾಗ ಅಧ್ಯಯನ ಮಾಡುವಾಗ ಮಂತ್ರಮುಗ್ಧನಾಗಿ ಬಿಡ್ತಾನೆ. ಬಟ್ ಆದರೆ ಮಹಾಭಾರತದಿಂದ ನಿಜವಾಗ್ಲೂ ಏನು ತಗೊಳ್ಬೇಕೋ ಅದನ್ನು ತಗೊಳ್ಲಿಕ್ಕೆ ಅವನಿಗೆ ಕೆಪಾಸಿಟಿ ಇರಲ್ಲ. ಅದಕ್ಕೆ ಈಗ ಏನು ಮಾಡು ಅಂದರೆ ಮಹಾಭಾರತಕ್ಕಿಂತಲೂ ಬೇರ್ಪಡಿಸಿ ಕೇವಲ ಭಗವಂತನ ಗುಣಗಳನ್ನು,
ಕಾರುಣ್ಯವನ್ನು, ಶೌರ್ಯವನ್ನು, ಔದಾರ್ಯವನ್ನು, ಭಗವಂತನ ಅದ್ಭುತವಾದಂತಹ ಮಹಿಮಾತಿಶಯಗಳನ್ನು ಸರಳ ಸುಂದರ ಸಮಾಧಿ ಭಾಷೆಯಲ್ಲಿ ರಚನೆ ಮಾಡಿಕೊಟ್ಬಿಡು. ಎಂಥ ಶ್ರೀ ಸಾಮಾನ್ಯನು ಭಾಗವತ ಓದಿದಾಗ ಕಲ್ಲಾದ ಮನಸ್ಸು ಕರಗಬೇಕು, ಕರಗಿನ ಮನಸ್ಸು ಬೆಣ್ಣೆಯಂತಾಗಬೇಕು, ಆ ಮನಸ್ಸಿನ ಹೃದಯಾಕಾಶದಲ್ಲಿ ನೀನು ನೋಡುವ ಹಾಗಾಗಬೇಕು. ಅಂಥ ಗ್ರಂಥ ರಚನೆ ಮಾಡಿಕೊಡು ಅಂತ ಕೇಳಿದ್ರು. ನಾರದರು ಹೇಳಿದ್ದೇ ತಡ, ವೇದವ್ಯಾಸರು ಅಷ್ಟಕ್ಕೆ ಭಾಗವತ ಶುರು ಮಾಡೇ ಬಿಟ್ರಂತೆ. ವಾರ್ಯುಪಸ್ಪೃಶ್ಯ, ಅಲ್ಲೇ ಇದ್ದಂಥ ನದಿ ಸರಸ್ವತಿ ತೀರದಲ್ಲಿದ್ದ ವೇದವ್ಯಾಸರು ಶಮ್ಯಾಪ್ರಾಸದಲ್ಲಿ ಆಚಮನ ಮಾಡಿದ್ರಂತೆ. ಆಚಮನ ಆಗಿ ತನ್ನ ದಿವ್ಯ ದೃಷ್ಟಿಯಲ್ಲಿ, ಬುದ್ಧಿಯಲ್ಲಿ ಭಾಗವತ ನಿರ್ಮಾಣ ಆಗಿಬಿಡ್ತು. ಭಾಗವತದ ನಿರ್ಮಾಣ ಅಂದರೆ ಕೈಯಲ್ಲಿ ತಾಳೆವಾಲೆಗಳನ್ನು ಇಟ್ಟುಕೊಂಡು ಬರೆದದ್ದಲ್ಲ. ಭಾಗವತ ನಿರ್ಮಾಣ ಅಂದರೆ ನಾರದರ ಪ್ರಾರ್ಥನೆಯ ವಿತಿನ್ ಸೆಕೆಂಡ್ನಲ್ಲಿ ಭಾಗವತ ನಿರ್ಮಾಣ ಆಯ್ತು. ಭಾಗವತ ಆಯ್ತು ಅಂದ್ಬಿಟ್ಟು ಅದು ಒಳಗಿದೆ ಒಳಗಿದೆ, ಕಂಟೆಂಟ್ ಒಳಗಿದೆ. ಜಗತ್ತಿಗೆ ಹೋಗೋದು ಹೇಗೆ ಅಂತ ಪ್ರಶ್ನೆ ಬಂತು. ಆವಾಗ ಭಗವಂತ ತನ್ನ ಮಗನನ್ನು ಕರೆದ ಅಂತ ವಿವರಣೆ ಕೊಡ್ತಾರೆ. ಮಗ ಯಾರು? ಭಾಗವತದ ಮೊದಲನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬಂದಿದೆ. ಪುತ್ರೇತಿ ತನ್ಮಯತಯಾತರವೋಪಿ ವೇದುಹು ತಂ ಸರ್ವಭೂತ ಹೃದಯಂ ನಿಮಾನತೋಸ್ಮಿ. ವೇದವ್ಯಾಸರ ಮಗ ಶುಕಾಚಾರ್ಯರು ಅವರನ್ನು ಬರಹೇಳಿ ತಾವು ಮನಸ್ಸಿನಲ್ಲಿ ರಚನೆ ಮಾಡಿದಂತಹ ಶ್ರೀಮದ್ ಭಾಗವತವನ್ನು ಶುಕಾಚಾರ್ಯರು ಉಪದೇಶ ಮಾಡಿದರು. ನಾರದ ಹಾಗೂ ಶುಕಾಚಾರ್ಯರನ್ನ ಭಾಗವತಕ್ಕೆ ಪ್ರವರ್ತಕರನ್ನಾಗಿ ಮಾಡಿದರು ಅಂತ ವಿವರಣೆ ಮಾಡ್ತಾರೆ ಮೊದಲನೇ ಸ್ಕಂದ. ಅಂದ್ರೆ ಒಂದು ಚಾನೆಲ್ ಅನ್ನು ನಾವು ನಿರ್ಮಾಣ ಮಾಡಿದ್ರೆ ಇವತ್ತು ಆ ಚಾನೆಲ್ ಎಲ್ಲ ಕಡೆಯಲ್ಲಿ ಪಬ್ಲಿಸಿಟಿಗೆ ಬರಬೇಕೋ ಬೇಡ, ಅದಕ್ಕೊಬ್ರು CEO ಅಂತ ಬೇಕೋ ಬೇಡ, ಅದು ಇಂಟರ್ನ್ಯಾಷನಲಿಗೂ ಹೋಗ್ಬೇಕು, ನ್ಯಾಷನಲಿಗೂ ಹೋಗ್ಬೇಕು ಅಂದ್ರೆ ಅದರ ಜವಾಬ್ದಾರಿ ಬರಬೇಕೋ ಬೇಡವೋ? ಒಂದು ಪತ್ರಿಕೆ ನಿರ್ಮಾಣ ಮಾಡಿದ್ರೆ ಇಷ್ಟು ಜವಾಬ್ದಾರಿ ಇದೆ. ಹಾಗಾಗಿ ಭಗವಂತ ತನ್ನ ವೃತ್ತಪತ್ರಿಕೆಯಂತೆ ಅಥವಾ ಒಂದು ಚಾನಲ್, ಒಂದು ಮಾಧ್ಯಮ, ಎಲ್ಲರೂ ಭಗವಂತನ ಬಗ್ಗೆ, ಪರಲೋಕದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಕಲಿಯುಗದಲ್ಲಿ ಅನುಭವಿಸಿ ದುಃಖ ದುಗುಡ ದುಮ್ಮಾನಗಳು ಅಂತೇನಿದ್ದಾವೆ ಅದರ ಪರಿಹಾರದ ಉಪಾಯದ ಬಗ್ಗೆ, ಸತ್ಯದ ಬಗ್ಗೆ, ತತ್ವನಿಷ್ಠೆಯ ಬಗ್ಗೆ ನಿಚ್ಚಳವಾದ ಚಿತ್ರಣವನ್ನು ಜಗತ್ತಿಗೆ ಕೊಡ್ಲಿಕ್ಕೆ ನಿರ್ಮಾಣ ಮಾಡಿದ ಭಾಗವತದ ಚಾನಲ್ ಅನ್ನ ಶುಕಾಚಾರ್ಯರ ಮೂಲಕವಾಗಿ ಜಗತ್ತಿಗೆ ಕೊಟ್ಟ ಅಂತ ಅನುಸಂಧಾನ ಮಾಡಬೇಕು. ಶುಕಾಚಾರ್ಯರು ಯಾರು? ಅವರು ಎಲ್ಲಿಂದ ಬಂತು? ಯಾಕಂದ್ರೆ ಈ ಮೀಸಲಾತಿಯಲ್ಲಿ ಪೋಸ್ಟ್ ಅಪಾಯಿಂಟ್ ಆಗೋದು ಜಾಸ್ತಿ. ಜನರಲ್ ಮೆರಿಟ್ ಮೀಸಲಾತಿನ ಅಂತ ವ್ಯವಸ್ಥೆ. ಯಾವ ದುಸ್ಥಿತಿ ಬಂದಿದೆ ನಮಗೆಲ್ಲ, ಘೋರ ಆಗ್ತಾ ಇದೆ ಮುಂದೆ. ವ್ಯಾಸರು ಒಮ್ಮೆ ಅರಣಿ ಮಥನ ಮಾಡ್ತಾ ಇದ್ದಾರೆ. ಅರಣಿ ಮಥನ ಮಾಡುವಾಗ ಆ ಮಧ್ಯದಲ್ಲಿ ಬರಬೇಕಾದದ್ದು ಅಗ್ನಿ. ಹಿಂದೆಲ್ಲ ಅಗ್ನಿ ಮಥನದಿಂದ ಬರ್ತಾ ಇತ್ತಲ್ವೇ? ಅದಕ್ಕೆ ಅಂತ ಒಂದು ಮಂತ್ರ ಇದೆ ಸಂಹಿತೆಯಲ್ಲಿ. ಆ ಮಂತ್ರ ಹೇಳೇ ಮಥನ ಮಾಡಬೇಕು ಅಂತ ಒಂದು ಪದ್ಧತಿ. ವ್ಯಾಸರು ಮಥನ ಮಾಡ್ತಾ ಇದ್ದಾರೆ. ಅರಣಿ ಮಥನ ಮಾಡುವ ಅಗ್ನಿಯ ಜಾಗದಲ್ಲಿ ಮಗು ಹುಟ್ಟಿಬಿಡ್ತಂತೆ. ಇದು ಭಗವಂತನ ಅದ್ಭುತವಾದ ಸೃಷ್ಟಿ. ಆ ಹುಟ್ಟಿದ ಮಗು ಆಗ್ತಾನೆ ಹುಟ್ಟಿದೆ, ಅದು ಗರ್ಭವಾಸ ಮಾಡಲಿಲ್ಲ. ತಾಯಿ ಗರ್ಭವಾಸ ಮಾಡಿ ಹುಟ್ಟಿದ್ದಲ್ಲ, ಅದು ಹುಟ್ಟಿದೆ. ಅಪ್ಸರೆಯ ಲೋಕದಿಂದ ಒಬ್ಬಳು ಅಪ್ಸರೆ ಬಂದಂತ. ಅವಳಿಗೆ ಘೃತಾಚಿ ಅಂತ ಹೆಸರು. ಅವಳು ಬರುವಾಗ ವ್ಯಾಸರ ಬಳಿಗೆ ಒಂದು ಹೆಣ್ಣು ಗಿಳಿಯ ರೂಪದಲ್ಲಿ ಬಂದಿದ್ದಾಳೆ. ಗಿಳಿ ರೂಪದಲ್ಲಿ ಬಂದು ವ್ಯಾಸರನ್ನು ಪ್ರಾರ್ಥನೆ ಮಾಡಿ, ವೇದವ್ಯಾಸರನ್ನ ನಿಮ್ಮ ದರ್ಶನ ಮಾಡ್ಲಿಕ್ಕೆ ಬಂದೆ, ನನ್ನೊಂದು ಭಾಗ್ಯ ಅಂತ. ಅಲ್ಲ, ಗಿಳಿ ರೂಪದಲ್ಲಿ ಬಂದಿದ್ದಿ, ನಿನ್ನ ಅಭಿಲಾಷೆ ಏನು ಕೇಳು ಅಂತಂದ. ಈ ಹುಟ್ಟಿದ ಮಗುವಿಗೆ ನನ್ನ ಹೆಸರು ಬರಲಿ ಅಂತಂದಂತ. ಘೃತಾಚಿ ಅಪ್ಸರೆ ತನ್ನ ಹೆಸರು ಬರಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಹುಟ್ಟಿದ ಮಗುವಿಗೆ ಶುಕ ಅಂತ ನಾಮಕರಣ ಮಾಡಿದ್ರು ವೇದವ್ಯಾಸರು. ಅಷ್ಟೇ. ಶುಕೀಹಿ ಭೂತ್ವಾ ಹ್ಯಗಮದ್ಘೃತಾಚಿ ತಯಾರ್ಥಿತಃ ತಂ ಶುಕನಾಮಧೇಯಂ. ಅವಳು ಬರುವಾಗ ಶುಕಿಯಾಗಿ ಬಂದು ಪ್ರಾರ್ಥನೆ ಮಾಡಿದ್ದಕ್ಕೆ ವ್ಯಾಸರು ಅವಳ ಪ್ರಾರ್ಥನೆಗೆ ಬೆಲೆ ಕೊಟ್ಟರು. ವೇದವ್ಯಾಸರಿಗೆ ಭಕ್ತರ ಮೇಲೆ ಕಾರುಣ್ಯ, ಭಕ್ತಿ ಬಹಳ ಮಾಡ್ತಾಳೆ. ಅಪ್ಸರೆ ಅಂದ್ರೆ ಸಾಧಾರಣಳಲ್ಲ ಅವಳೇನು. ಅವಳಿಗೆ ಬಹಳ ಮನಸ್ಸಿಗೆ ಈ ಹೆಸರಿರಲಿ ಅಂತ ಅಪೇಕ್ಷೆ ಇದ್ದದಕ್ಕೆ ಅದೇ ಹೆಸರಿರಬೇಕು.
ಆ ಕಾರಣಕ್ಕೆ ಶುಕ ಅಂತ ಹೆಸರು ಬಂತು ಅನ್ನೋದು ಪ್ರಮಾಣ ಸಿದ್ಧವಾದ ಕಥೆ. ಇದನ್ನು ಬಿಟ್ಟರು ವ್ಯಾಸರ ವ್ಯಕ್ತಿತ್ವಕ್ಕೆ ಚ್ಯುತಿ ಬರುವ ಹಾಗೆ ಒಬ್ಬ ಸಂಸ್ಕೃತದ ಘನ ವಿದ್ವಾಂಸ ವ್ಯಾಸರನ್ನ ಶುಕಾಚಾರ್ಯರನ್ನ ತುಂಬಾ ಅಶ್ಲೀಲವಾಗಿ ಚಿತ್ರಿಸಿಬಿಟ್ಟ. ಪುರಾಣಕರ್ತ ವ್ಯಭಿಚಾರ ಜಾತಃ, ಪುರಾಣ ವಕ್ತ ವ್ಯಭಿಚಾರ ಜಾತಃ ಅಂತ. ಹಿಂದೆಲ್ಲ ಪುರಾಣಗಳು ಬಹಳ ಮನೆಗಳಲ್ಲಿ ನಡೀತಾ ಇತ್ತು. ಕವಿಗೆ ಮನ್ನಣೆ ಕಡಿಮೆ ಸಿಕ್ಕಿತ್ತು. ಕವಿ ತನ್ನ ಕವಿತಾ ಚಾಟು ಶ್ಲೋಕಗಳಿಂದ ರಾಜರನ್ನು ವಶಪಡಿಸ್ಕೊಳ್ತಿದ್ದ. ಅವನಿಗೆ ಈ ಪುರಾಣಗಳನ್ನು ಹೇಳೋರು ಕೇಳೋರು ನೋಡಿ ಸ್ವಲ್ಪ ಸಿಟ್ಟು ಬಂದು ಹೀಗೊಂದು ಶ್ಲೋಕ ಮಾಡಿಬಿಟ್ಟ. ಪುರಾಣ ಮಾಡಿದವರು ಸರಿಯಾಗಿ ಹುಟ್ಟಲಿಲ್ಲ, ಪುರಾಣ ಹೇಳೋರು ಸರಿಯಾಗಿ ಹುಟ್ಟಲಿಲ್ಲ ಅಂತ ಬೈಬಿಟ್ಟೆ. ನೋಡಿ, ಪುರಾಣ ಕರ್ತೃ ಪುರಾಣ ವಕ್ತೃಗಳ ಮೇಲೆ ಹಿಂದೆ ಮಾಡಿದಂಥ ವಿಚಿತ್ರವಾದ ಒಂದು ಧೋರಣೆ. ಅಂದ್ರೆ ಮೊದಲಿನಿಂದಲೂ ಈ ಜಗಳ ಇದೆ ಅಂತ ನಿಮ್ಗೆ ಸುಮ್ಮನೆ ಝಲಕ್ ತೋರಿಸಿದೆ. ಈಗಷ್ಟೇ ಅಲ್ಲ, ಪುರಾಣ ಹೇಳೋರ ಮೇಲೆ, ಕೇಳೋರ ಮೇಲೆ, ಬರೆದವ್ರ ಮೇಲೆ ಅದರಲ್ಲಿ ಏನೋ ಒಂದು ಸೇರಿಸ್ತಿದ್ರು. ಫೆಮಿನಿಸಮ್ ಅಂತ ಹೇಳೋದು, ಸ್ತ್ರೀಯರನ್ನ ಶೋಷಿಸುವಂತೆ ಪುರಾಣಗಳು, ಪುರುಷ ಪ್ರಧಾನ, ಜಾತಿವಾದ, ಛೇ 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 ತಲೆ ಕೆಡಿಸಿಟ್ಟು ಬಿಟ್ರೆ ದೇವರಲ್ಲಿ ಭಕ್ತಿಗಿಂತ ಇವೇ ಜಾಸ್ತಿ ಆಗಿಬಿಡ್ತಾರೆ. ಇದು ಹಿಂದೂ ಮಾಡ್ತಾರೆ. ಆದರೆ ಇದಕ್ಕೊಂದು ಸರಿಯಾದ ಅರ್ಥವನ್ನು ಕೊಟ್ಟು ಶುದ್ಧವಾದ ಪಾಠವನ್ನು ಚಿಂತಿಸಿ ವೇದವ್ಯಾಸರ ಚರಿತ್ರೆಯನ್ನ, ಶುಕಾಚಾರ್ಯರ ಚರಿತ್ರೆಯನ್ನ ಭಗವತ್ಪಾದರು ಅನುಸಂಧಾನ ಮಾಡಿಸ್ತಾರೆ. ಸಾಧಾರಣ ಅಲ್ಲ ಶುಕಾಚಾರ್ಯರ ವೃತ್ತಾಂತ. ಅಗ್ನಿಯ ಸ್ಥಾನದಲ್ಲಿ ಒಂದು ಮಗು ಹುಟ್ಟುತ್ತದೆ ಅಂದರೆ ಅಗ್ನಿ ಎಷ್ಟು ಪರಿಶುದ್ಧವೋ ಅಷ್ಟೇ ಪರಿಶುದ್ಧ ಶುಕ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೆ ಅಗ್ನಿಯ ಸ್ಥಾನದಲ್ಲಿ ಶುಕಾಚಾರ್ಯರನ್ನು ಹುಟ್ಟಿಸಿದ್ದಾರೆ. ನೋಡಿ, ಮನುಷ್ಯನ ಯೋಚನೆ ಬದಲಾಗಬೇಕು ಅನ್ನಲಿಕ್ಕೆ ಇಂಥ ಕಥೆಗಳನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು. ಆವಾಗ ಶುಕ ಹುಟ್ಟಿದ ಮಗು ಅಂತ ನಾವು ಭಾವಿಸ್ತೇವೆ. ಅವ್ರು ಯಾವಾಗಲೂ ನೋಡ್ಲಿಕ್ಕೆ 16ನೇ ವಯಸ್ಸಿನ ನವತರುಣರಂತೆಯೇ ಇರ್ತಾರೆ. ಯಾಕೆಂದ್ರೆ ಯೋಗಿಗಳಿಗೆ ಆ ಸಿದ್ಧಿ ಇರ್ತದೆ. ದೇಹ ಹೇಗಿರಬೇಕು ಹಾಗೆಯೇ ಇಟ್ಕೊಳ್ತಾರೆ ಯಾವಾಗ. ಅಂಥ ಯೋಗಿಗಳಾದ ಶುಕಾಚಾರ್ಯರಿಗೆ ಅವಧೂತ ಚರ್ಯೆಯಲ್ಲಿ ಯಾವಾಗಲೂ ಅವಧೂತ ಚರ್ಯೆ, ಕೌಪಿನ ಧಾರಣೆ ಮಾಡ್ತಾರೆ. ಗುಂಗುರು ಕೂದಲುಗಳಂತೆ. ದೇಹ ಎಲ್ಲ ಅತ್ಯಂತ ಮೃದುವಾಗಿದೆ. ಆದರೆ ಧೂಳುಗಳು ಬೆಟ್ಟುಗಳು ಹಾಗಿರ್ತದೆ. ಯಾರೂ ಅವರನ್ನು ನೋಡಿ ಸ್ಪರ್ಶಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅವಧೂತ ಚರ್ಯೆಯ ವೈಶಿಷ್ಟ್ಯ. ಅಂಥ ಶುಕಾಚಾರ್ಯರನ್ನ ವೇದವ್ಯಾಸರು ಎಲ್ಲೋ ಧ್ಯಾನ ಮಾಡ್ತಾ ಕೂತಿದ್ದಾರೆ, ಎಲ್ಲೋ ಇದ್ದಾರೆ. ಭಾಗವತವನ್ನು ಹೇಳಬೇಕು ಅಂತ ವ್ಯಾಸರಿಗೆ ಅಪೇಕ್ಷೆ ಆಗಿದೆ. ಮಗನನ್ನು ಕರಿಬೇಕಲ್ಲ, ಪುತ್ರ ಅಂತ ಕೂಗಿದ್ರಂತೆ. ಪುತ್ರೇತಿ ತನ್ಮಯತೆಯ ಪುತ್ರೇತಿ ಪುತ್ರ ಅಂತ ಕೂಗಿದ್ರು. ಅಲ್ಲೇ ಇದ್ದ ಶಮ್ಯಾಪ್ರಾಸದ ಆಶ್ರಮದೊಳಗೆ ಮರಗಳೆಲ್ಲ ಉತ್ತರ ಕೊಟ್ಟುವಂತೆ. ಅಲ್ಲ, ಮಗನಂತಾನೇ ಕರೆದದ್ದು ಮಗನನ್ನ, ಮಗ ತಾನೇ ಉತ್ತರ ಕೊಡಬೇಕು. ಆದ್ರೆ ಕಥೆ ಹೇಳ್ತಾರೆ, ಅಲ್ಲೇ ಇದ್ದ ಮರಗಳು ಉತ್ತರ ಕೊಟ್ಟು ಅಂತ ಹೇಳ್ತಾರೆ. ಮರಗಳು ಯಾಕೆ ಉತ್ತರ ಕೊಟ್ಟು ಅನ್ಲಿಕ್ಕೆ ವ್ಯಾಸರು ಸ್ಪಷ್ಟಪಡಿಸ್ತಾರೆ. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಹೃದಯಂ ಮುನಿಮಾನತೋಸ್ಮಿ. ಋತು ಅಯ ಹೃದಯ. ಮರಗಿಡಗಳಿಗೆಲ್ಲ ಚೈತನ್ಯ ಇದೆ. ಮರಗಿಡಗಳ ಬಗ್ಗೆ ಒಳ್ಳೆ ಸ್ಪಂದನೆ ಇದೆ ಅವಕ್ಕೆ. ನೀವು ಪಠ್ಯ ಪುಸ್ತಕ ಓದ್ಕೊಂಡು ಬಂದಿದ್ದೇವಲ್ಲ ಮೊದಲಿಂದ. ಒಬ್ಬ ವ್ಯಕ್ತಿ ಕಲ್ಕತ್ತಾದಲ್ಲಿದ್ದಾನೆ, ಈಗಿಲ್ಲ. ಒಂದು ಗುಲಾಬಿ ಹೂವನ್ನ ಒಂದು ಕೋಣೆಯಲ್ಲಿ ಇಟ್ಟಂತೆ, ಇನ್ನೊಂದು ಗುಲಾಬಿ ಹೂವನ್ನು ಇನ್ನೊಂದು ಕೋಣೆಯಲ್ಲಿ ಇಟ್ಟ. ಕೋಣೆಯಲ್ಲಿ ಇಟ್ಟು ಬಾಗಿಲ ಹಾಕಿ ದಿನಾ ಬೈತಿದ್ದಂತ. ಏನ್ ಚೆನ್ನಾಗಿಲ್ಲ, ನೀನು ಏನು ಉಪಯೋಗ, ಚೆನ್ನ ಬೈದ ಗುಲಾಬಿ ಹೂವು. ಇನ್ನೊಂದು ಕೋಣೆಯಲ್ಲಿರೋ ಗುಲಾಬಿ ಹೂವನ್ನು ಹೊಗಳಿದ. ಏನ್ ಚೆನ್ನಾಗಿದ್ದಿ ನೀನು, ಎಷ್ಟು ಬಣ್ಣ ನಿಂದು, ಎಷ್ಟು ಸುಂದರವಾಗಿದ್ದಿ, ನಿನ್ನ ನೋಡಿದ್ರೆ ನಂಗೆ ಖುಷಿ ಆಗ್ತದೆ. ಹೊಗಳಿದ ಗುಲಾಬಿ ಹೂವು ಬಹಳ ಚಿಗುರ್ತಾ ಇತ್ತಂತೆ, ಉಬ್ಬಿತಂತದ್ದು. ಬೈದ ಗುಲಾಬಿ ಹೂವು ಸತ್ತೋಯ್ತಂತೆ. ಅಂದ್ರೆ ಅದು ಎಲ್ಲ ಗಿಡಗಳು ಎಲೆಗಳೆಲ್ಲ ಉಳಿದ್ರೆ ಸತ್ತೋಯ್ತು. ಅದಕ್ಕಾತ ಒಂದು ರಿಪೋರ್ಟ್ ಬರ್ದ. ಇಷ್ಟು ದಿನಗಳ ಕಾಲ ನಾನೊಂದು ಸಂಶೋಧನೆ ಮಾಡಿ ಮರಗಿಡಗಳಿಗೆಲ್ಲ ಸ್ಪಂದನ ಇದೆ. ಎಷ್ಟು ಲೇಟಾಗಿ ಕಂಡು ಹಿಡ್ಕೊಂಡೆವು ಮಾರಾಯ.
ಇವ ದೊಡ್ಡ ವಿಜ್ಞಾನಿ ಆದ, ನಮ್ಮ ದೇಶದ ವಿಜ್ಞಾನಿ ಆದ, ಅವನಿಗೆ ಪ್ರಶಸ್ತಿ ಬಂತ. ಆಮೇಲೆ ಮರಗಿಡಗಳೆಲ್ಲವೂ ಸ್ಪಂದಿಸ್ತಾವೆ. ದೊಡ್ಡ ಸೈಂಟಿಸ್ಟ್, ಬಹಳ ಅವನಿಗೆ ಅವನ ಕ್ಷೇತ್ರದಲ್ಲಿ ನಾವು ಮನ್ನಣೆ ಕೊಡೋಣ ಅಂತ ಇವತ್ತು. ವಾಸ್ತವಿಕ ಸಂಗತಿ ಭಾಗವತ ಹೇಳ್ತದೆ, ವ್ಯಾಸರು ಶಮ್ಯಾಪ್ರಾಸದಲ್ಲಿ ಕುಳಿತಾಗ ತಮ್ಮ ಮಗನ ನೆನಪಾಗಿ ಪುತ್ರ ಅಂತ ಕೂಗಿದ್ರೆ ಮರಗಿಡಗಳು ಉತ್ತರ ಕೊಟ್ಟು ಅಂತ ಹೇಳ್ತದೆ. ಅವ್ರು ಯಾರು ಸ್ಪಂದನ ಕಂಡುಕೊಂಡಿರ್ಲಿಲ್ವೇ? ಮರಗಿಡಗಳಿಗೆ ಜೀವ ಇದೆ ಅಂತ ಅನ್ನೋ ಸ್ಪಂದನ ಕಂಡುಕೊಂಡಿರ್ಲಿಲ್ವೇ? ಎಷ್ಟು ಮೌಢ್ಯ ಬೆಳೆಸಿದ್ರಲ್ವೇ ನಮಗೆ. ಮರಗಿಡಗಳಲ್ಲಿರುವ ಚೇತನೊಳಗೊಂದು ಮನಸ್ಸಿದೆ. ಆ ಮನಸ್ಸನ್ನು ನಿಯಂತ್ರಿಸುವನು ಶಿವ ಅಂತ. ಶಿವನೇ ಒಂದು ರೂಪದಿಂದ ಶುಕನಾಗಿ ಬಂದದ್ರಿಂದ ಶುಕಾಚಾರ್ಯರನ್ನ ವ್ಯಾಸರು ಕೂಗಿದಾಗ ವ್ಯಾಸರ ಕೂಗಿಗೆ ಉತ್ತರ ಕೊಡಬೇಕು ಅಂತ ಮರಗಿಡಗಳ ರೂಪದಲ್ಲಿ ಇದ್ದ ಮಗ ಉತ್ತರ ಕೊಟ್ಟ ಅಂತ ಹೇಳ್ತಾರೆ. ಇದು ನೋಡಿ ಆ ಶ್ಲೋಕದ ಅರ್ಥ. ಪುತ್ರೇತಿ ತನ್ಮಯತಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಇಂಥ ಶುಕಾಚಾರ್ಯರು ನಿಮ್ಮಂತೆ ಗರ್ಭವಾಸ ಮಾಡಿ ಹುಟ್ಟಲಿಲ್ಲಲ್ಲಪ್ಪ. ಅಗ್ನಿಯ ಸ್ತರದಲ್ಲಿ ಹುಟ್ಟಿದ್ರು ಜಗತ್ತಿಗೆ. ಭಾಗವತ ಜ್ಞಾನದ ಬೆಳಕನ್ನು ತಂದು ಕೊಡುವ ಅಗ್ನಿ ಶುಕ ಅಂತ ನಾವು ಅನುಸಂಧಾನ ಮಾಡಿ. ಸಾಮಾನ್ಯ ಅಗ್ನಿ ಎಲ್ಲ, ಇದು ರುದ್ರಾಗ್ನಿ ಅಂತ ಕರೀತಾರೆ ಇವರನ್ನು. ರುದ್ರಾಗ್ನಿ ಅದ್ಭುತವಾದ ಜಗತ್ತಿಗೆ ಭಾಗವತದ ಜ್ಞಾನದ ಬೆಳಕನ್ನು ಕೊಟ್ಟವರು ಅಂತ ತಿಳಿಬೇಕು. ಇಂಥವರನ್ನ ಮನುಷ್ಯ ಲೋಕದಲ್ಲಿ ಭಾಗವತ ಪ್ರಚಾರಕರನ್ನಾಗಿ ಭಗವಂತ ಮಾಡಿದ್ದಾರೆ. ಹಾಗಾಗಿ ಶುಕಾಚಾರ್ಯರಿಂದ ಪರೀಕ್ಷಿತ್ ರಾಜನಿಗೆ ಭಾಗವತ ಬಂತು. ಪರೀಕ್ಷಿತನಿಗೆ ಭಾಗವತ ಹೇಳುವಾಗಲೇ ಶುಕಾಚಾರ್ಯರ ಮುಖದಿಂದ ಸೂತರು ಕುಳಿತಿದ್ರಂತೆ. ಬರೀ ಪರೀಕ್ಷಿತನು ಒಬ್ಬನೇ ಭಾಗವತ ಕೇಳಿದ್ದಲ್ಲ, ಸೂತರು ಕುಳಿತಿದ್ರು. ನೋಡಿ, ವೇದವ್ಯಾಸರಿಂದ ಶುಕಮುನಿಗಳಿಗೆ, ಶುಕಮುನಿಗಳಿಂದ ಪರೀಕ್ಷಿತನಿಗೆ, ಸೂತನಿಗೆ, ಸೂತರು ನೈಮಿಷಾರಣ್ಯಕ್ಕೆ ಬಂದು ನೈಮಿಷದಲ್ಲಿ ಜ್ಞಾನ ಸತ್ರ ಮಾಡಿ ಶೌನಕರಿಗೆ ಉಪದೇಶ ಮಾಡಿದ್ರಂತೆ. ಹೀಗೆ ಭಾಗವತದ ಆಗತಿಯನ್ನ ಭಾಗವತದಲ್ಲೇ ಪ್ರಾರಂಭದ ಸ್ಕಂಧ ನಮಗೆ ಅನುಸಂಧಾನ ಮಾಡಿಸ್ತದೆ. ಈ ಪರಂಪರೆ ಇದು ಎಷ್ಟು ಪರಿಶುದ್ಧವಾಗಿದೆ, ಇಲ್ಲಿ ಯಾರು ಚಕಾರ ಎತ್ತಲಿಕ್ಕೆ ಅವಕಾಶ ಇಲ್ಲ. ಇದು ನಮ್ಮ ಪರಂಪರೆ ಅಂತ ನಾವು ಎದೆ ತಟ್ಟಿ ಹೇಳ್ಕೊಳ್ಬೇಕಾದದ್ದು. ಇಂಥ ಭಾಗವತದ ಪರಂಪರೆ ನಮ್ಮದು. ಭಾಗವತ ಸಂಪ್ರದಾಯ, ಭಾಗವತದ ಪರಂಪರೆ, ಭಾಗವತ ನಡೆದು ಬಂದ ದಾರಿ, ಪ್ರವೃತ್ತಿಗೊಳಿಸಿದ ವ್ಯಕ್ತಿಗಳು ಯಾರು ಸಾಧಾರಣರ. ಇದು ಮೊದಲನೇ ಸ್ಕಂದದಲ್ಲಿ ಬಂದಂಥ ಒಂದು ವಿಷಯ. ಇಲ್ಲಿ ಕೆಲವು ಸಂಶಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರೆಲ್ಲ ಹಾಗೆ ಏನು ಹೇಳಿದ್ರು ಕೆಲವು ಸಂಶಯ ವ್ಯಕ್ತಪಡಿಸ್ತಾರೆ. ನಾವು ಅದನ್ನು ಪರಿಹರಿಸಿಕೊಳ್ಳುವಾಗ ನಮಗೊಂದು ಸಂದೇಶ ನೀಡ್ತದೆ. ಅಲ್ಲ, ವೇದವ್ಯಾಸರನ್ನ ನಾರಾಯಣನ ಅವತಾರ ಅಂತ ಹೇಳ್ತೀರಿ. ನಾರಾಯಣನ ಅವತಾರನೇ ವೇದವ್ಯಾಸ ಅಂತ ಆದ್ರೆ ಚಿಂತೆ ಯಾಕೆ ಮಾಡಿದ? ನಾರದರ ಬಳಿಗೆ ಹೋಗಿ ಯಾಕೋ ಚಿಂತೆ ಇದೆ ನನಗೆ, ನೀನದರ ಪರಿಹಾರದ ಉಪಾಯ ಹೇಳು ಅಂತ ಕೇಳಿದ ಅಂತ ಕಥೆ ಬಂತು. ಈ ಕಥೆಯನ್ನು ಹೇಗೆ ಅರ್ಥೈಸಿಕೊಳ್ಬೇಕು? ಎರಡನೇ ಪ್ರಶ್ನೆ, ಮಗನನ್ನ ವೇದವ್ಯಾಸರು ಮಗ ಎಲ್ಲಿದ್ಯಪ್ಪ ಅಂತ ಪುತ್ರ ಅಂತ ಕೂಗಿದ ಅಂತ. ಮಗನನ್ನ ಹಾಕಿ ಕೂಗಬೇಕಾದ್ರೆ ಕಾತರೇ ಇರಬೇಕಲ್ಲ, ಕಾತರತೆ ಅಂತ ಕರಿತೀವಿ. ಕನ್ನಡದಲ್ಲೂ ಕಾತರ ಅಂತ ಕರೀತಾರೆ. ಮಗನ ಕಾತರ, ಮಗನ ವಿರಹ, ಮಗನ ವಿಯೋಗ, ಮಗನ ಬಗ್ಗೆ ಕಾತರ. ಇದೆಲ್ಲ ವೇದವ್ಯಾಸರು ಸರ್ವಜ್ಞ ಸರ್ವಶಕ್ತ ನಾರಾಯಣನ ಅವತಾರನೇ ಆಗಿದ್ದಾನೆ ಅಂತಾದರೆ ಈ ಇನ್ಸಿಡೆನ್ಸ್ಗಳನ್ನು ಹೇಗೆ ಅರ್ಥೈಸಿಕೊಳ್ಬೇಕು? ಇದಕ್ಕೆ ಭಗವತ್ಪಾದರು ನಿರ್ಣಯನ ಮಾಡಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ನೋಡಿ, ವೇದವ್ಯಾಸರ ಸರ್ವಜ್ಞನೇ ಆದರೂ ಕೆಲವು ಸಂದರ್ಭಗಳಲ್ಲಿ ತನ್ನೊಳಗೆ ಇಲ್ಲದೇ ಇದ್ದದ್ದನ್ನು ಇದ್ದಂತೆ ಪ್ರದರ್ಶನ ಮಾಡ್ತಾರೆ. ಅದಕ್ಕೆ ಮೊದಲನೇ ಕಥೆಯನ್ನು ಸ್ಪಷ್ಟಪಡಿಸ್ಕೊಳ್ಳೋಣ. ತನ್ನೊಳಗೆ ಅಲಂ ಬುದ್ಧಿ ಇದೆ. ಅಲಂ ಬುದ್ಧಿ ಇದ್ರೂ ಸಜ್ಜನರ ಮೇಲೆ ತಾನು ಬರೆದ ಗ್ರಂಥಗಳು ಇನ್ನೂ ಕಡಿಮೆ ಆಯಿತು ಅಂತ ಅನಲಂ ಬುದ್ಧಿಯನ್ನು ತೋರಿಸ್ತಾರೆ. ಇದು ಪ್ರದರ್ಶನ ಅಂತ ಕರೀತಾರೆ. ದೊಡ್ಡವರು ಸಣ್ಣವರು ಮಾಡುವ ಕೆಲಸದ ಬಗ್ಗೆ ಬೇಕಾದಷ್ಟು ತೃಪ್ತಿ ಇರ್ತದೆ, ಆದರೂ ಇನ್ನೂ ಹೆಚ್ಚು ಮಾಡುವ ಶಕ್ತಿ ಇರ್ತದೆ ಅವನಲ್ಲಿ. ಆ ಶಕ್ತಿಗೆ ಉತ್ತೇಜನ ಕೊಡಬೇಕಾದ್ರೆ ಆ ಕೂಡಲೇ ಮಾಡಿದ ಕೆಲಸಕ್ಕೆ ಸಮಾಧಾನ ಪಡ್ಕೊಳ್ಬಾರ್ದು. ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತೇನೋ,
ಇನ್ನೂ ಚೆನ್ನಾಗಿ ಬರ್ತಿತ್ತು. ಹೀಗೆ ಅವರು ಅತೃಪ್ತಿ ತೋರಿಸಿದಷ್ಟು ಸಣ್ಣವನಿಗೆ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಉತ್ಸಾಹ ಜಾಸ್ತಿ ಆಗ್ತದೆ. ಈ ಇನ್ಸಿಡೆನ್ಸ್ ಅನ್ನ ಮನುಷ್ಯ ಹಾಗೆ ಅರ್ಥೈಸ್ಕೊಳ್ಬೇಕು. ಇದು ಒಂದು ಅಂಶ. ಹೊತ್ತು ವೇದವ್ಯಾಸರಲ್ಲೇನೆ ಏನ್ ಭಾವನೆ ನೋಡ್ರಿ, ಅಸರ್ವಜ್ಞ ಅಂತ ನಾವು ತಪ್ಪು ಕಲ್ಪನೆ ಮಾಡಿಕೊಳ್ಬಾರದು ಅಂತ ಭಗವತ್ಪಾದರು ನಿರ್ಣಯ ಕೊಡ್ತಾರೆ. ಕಾತರ್ಯಂ ದರ್ಶಯಾಮಾಸ. ಮಗನ ವಿಷಯದಲ್ಲಿಯೂ ಕೂಡ ಪರಮಾತ್ಮನಲ್ಲಿ ಪುತ್ರ ಕಾತರ ಇದೆ ಅಂತಲ್ಲ. ಜಗತ್ತನ್ನು ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡ್ತಾನಲ್ಲಪ್ಪ. ಸೃಷ್ಟಿಸಿದ ಇದೇ ಜಗತ್ತನ್ನು ಇಚ್ಛಾ ಮಾತ್ರದಿಂದ ಸಂಹರಿಸುವ ಶ್ರೀಹರಿಗೆ ಕಾತರ್ಯ ಎಲ್ಲಿಂದ ಬಂದಿತ್ತೋ ಅದನ್ನೇ ಜಗನ್ನಾಥದಾಸರು ಛೇದ ಭೇದ ವಿಷಾದ ಮೊದಲಾದ, ನೋಡ್ರಿ, ಯಾವುದೂ ಇಲ್ಲ ಅವನಲ್ಲಿ ಅಂತಂದ. ಕುಟಿಲ ಇಲ್ಲ, ಛೇದ ಇಲ್ಲ, ಭೇದ ಇಲ್ಲ, ವಿಷಾದ ಇಲ್ಲ, ಅಂಥ ಬಾದರಾಯಣ ಅಂತ ಜಗನ್ನಾಥದಾಸರು ಬಾದರಾಯಣನನ್ನು ಸ್ತೋತ್ರ ಮಾಡ್ತಾರೆ. ಯಾವ ದೋಷಗಳು ಇಲ್ಲ ಅವನಲ್ಲಿ. ಅದಕ್ಕೆ ತಕ್ಕಂತೆ ಪ್ರಮಾಣಗಳಿದ್ದಾವೆ, ಅವುಗಳು ನಿರವಕಾಶವಾದದ್ದು. ಹಾಗಾಗಿ ನಾರಾಯಣನ ಅವತಾರನಾದ ವೇದವ್ಯಾಸ ಕಾತರ್ಯವನ್ನು ಪ್ರದರ್ಶನ ಮಾತ್ರ ಮಾಡ್ತಾನೆ, ವಿಯೋಗವನ್ನು ಪ್ರದರ್ಶನ ಮಾಡ್ತಾನೆ, ವಿರಹವನ್ನು ಪ್ರದರ್ಶನ ಮಾಡ್ತಾನೆ. ಅಲಂಬುದ್ಧಿ ಇಲ್ಲದಿದ್ರೂ ತನ್ನೊಳಗೆ ಅನಲಂಬುದ್ಧಿ ಇಲ್ಲದಿದ್ರೂ ಇಲ್ವೇನೋ ಅನ್ನೋ ಹಾಗೆ ತೋರಿಸ್ತಾನೆ. ಇದ್ರು ಸದಾ ತೃಪ್ತ ಪೂರ್ಣ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹೀಗೆ ಅವನನ್ನ ಅರ್ಥೈಸಿಕೊಳ್ಳಿ ಅಂತ ಭಗವತ್ಪಾದರು ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಎರಡೂ ಇನ್ಸಿಡೆನ್ಸಿಗೆ ಭಗವತ್ಪಾದರು ಕೊಟ್ಟ ಪ್ರಮಾಣಕ್ಕೆ ಅನುಗುಣವಾಗಿ ವೇದವ್ಯಾಸರ ಘನ ವ್ಯಕ್ತಿತ್ವವನ್ನ ಸ್ಪಷ್ಟಪಡಿಸಿಕೊಳ್ಳಿ ಅಂತ ತಿಳಿಸಿ. ಇಂಥ ವೇದವ್ಯಾಸರ ಮುಖದಿಂದ ಭಾಗವತವನ್ನು ಶ್ರವಣ ಮಾಡಿದ ಶುಕಮುನಿಗಳು ಭಾಗವತ ಹೇಳುವ ಸಂದರ್ಭ, ಪರೀಕ್ಷಿತ್ ರಾಜನಿಗೆ ಭಾಗವತ ಹೇಳುವ ಸಂದರ್ಭ ಬಂತು ಅಂದಾಗ ಸೂತರನ್ನ ಶೌನಕರು ಪ್ರಶ್ನಿಸ್ತಾರೆ. ಅರೆ, ಪರೀಕ್ಷಿತ್ ರಾಜ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಕೇಳಿದ್ವಿ ನಾವು. ಅವನು ಭಾಗವತ ಶ್ರವಣಕ್ಕೆ ಬಂದು ಕುಳಿತ ರಾಜ್ಯ ಎಲ್ಲ ಪರಿತ್ಯಜಿಸಿದ ಅಂದ್ರೆ ಅವನ ಹಿನ್ನೆಲೆ ಹೇಳ್ರಿ, ಅವನು ಹುಟ್ಟಿದ ಕಥೆ ಹೇಳ್ರಿ, ಅವನಿಗೆ ಭಾಗವತ ಕೇಳುವ ಪ್ರಸಂಗ ಯಾಕೆ ಬಂತು ಅಂತ ವಿವರಣೆ ಕೊಡ್ರಿ ಅಂತ ಶೌನಕರು ಸೂತರನ್ನ ಪ್ರಶ್ನಿಸ್ತಾರೆ. ಆವಾಗ ಸೂತ ಪುರಾಣಿಕರು ಹಿನ್ನೆಲೆ ಹೇಳುವಾಗ ಪಾಂಡವರು ಸ್ವರ್ಗಾರೋಹಣದ ಪ್ರಸಂಗವನ್ನ ಮತ್ತು ಪಾಂಡವರು ಇರುವಾಗಲೇ ಪರೀಕ್ಷಿತ್ ರಾಜ ಹುಟ್ಟಿದ ಪ್ರಸಂಗವನ್ನ, ಶ್ರೀಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಹೋಗುವ ಪ್ರಸಂಗ ಬಂದಾಗ ಕುಂತಿ ಮಾಡಿದ ಕೃಷ್ಣನ ಕುರಿತು ಸ್ತೋತ್ರವನ್ನ, ಹಾಗೇನೆ ಭೀಷ್ಮ ಕೃಷ್ಣನ ಕುರಿತು ಮಾಡಿದ ಭೀಷ್ಮ ಸ್ತವರಾಜವನ್ನ, ಇವನ್ನೆಲ್ಲ ಮೊದಲನೇ ಸ್ಕಂದದಲ್ಲಿ ಪ್ರಮುಖವಾಗಿ ಸೇರಿಸ್ತಾರೆ ವೇದವ್ಯಾಸ. ಹಾಗಾಗಿ ಭೀಷ್ಮ ಸ್ತವರಾಜ, ಕುಂತಿ ಮಾಡಿದ ಕೃಷ್ಣನ ಸ್ತೋತ್ರ, ಪರೀಕ್ಷಿತ್ ರಾಜನ ಜನ್ಮ ವೃತ್ತಾಂತ, ಪರೀಕ್ಷಿತನ ಜನ್ಮ ವೃತ್ತಾಂತ ಬಹಳ ಅಪೂರ್ವವಾದ ಕಥೆ. ಆಮೇಲೆ ಪರೀಕ್ಷಿತ್ ರಾಜ ಮಾಡಿದ ಕಲಿ ನಿಗ್ರಹದ ಕಥೆ, ಪರೀಕ್ಷಿತನಿಗೆ ಬಂದಂತಹ ಶಾಪ, ಶಮೀಕ ಅಂತ ಋಷಿಗಳ ಶಾಪದ ಚರಿತ್ರೆ, ಪರೀಕ್ಷಿತ ಎಲ್ಲ ಪರಿತ್ಯಜಿಸಿ ಗಂಗಾ ತೀರದಲ್ಲಿ ಬಂದು ಪ್ರಾಯೋಪವೇಶಕ್ಕೆ ಅಂತ ಬಂದು ಕುಳಿತದ ಕಥೆ. ಇದು ಮೊದಲನೇ ಸ್ಕಂದದಲ್ಲಿ ಬಂದಂತಹ ಪ್ರಮುಖವಾದ ಅಂಶಗಳು. ಇದು ವಾರ್ತೆಗಳ ಮುಖ್ಯಾಂಶ. ನಾಳೆಯಿಂದ ವಾರ್ತೆಗಳ ವಿವರಣೆಯನ್ನು ಕೊಡಲಾಗ್ತದೆ ಅಂತ ಇಷ್ಟು ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.